ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕೆಗೆ ಸ್ವಾಗತ. ನಾನು ಮಹಾಂತೇಶ್ ಜೀವಣ್ಣವರ್, ಕನ್ನಡ ಸಹಾಯಕ ಪ್ರಾಧ್ಯಾಪಕರು. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋ ಕಲಿಕೆಯಲ್ಲಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯದ BA 3ನೇ ಸೆಮಿಸ್ಟರ್ ಐಚ್ಛಿಕ ಕನ್ನಡ ಪತ್ರಿಕೆಯಲ್ಲಿ ಭಾರತೀಯ ಕಾವ್ಯ ಮೀಮಾಂಸಾ ವಿಭಾಗದಲ್ಲಿ ಮೊದಲನೇ ಅಧ್ಯಾಯವಾಗಿರುವ ಕಾವ್ಯ ಲಕ್ಷಣಗಳು ಎಂಬ ವಿಷಯದ ಕುರಿತಾಗಿ ತಿಳಿಯೋಣ. ವಿದ್ಯಾರ್ಥಿಗಳೇ, ಈ ಕಾವ್ಯದ ಲಕ್ಷಣಗಳು ವಿಷಯದ ಕುರಿತಾಗಿ ನಾವು ಈಗಾಗಲೇ 2 ತರಗತಿಗಳಲ್ಲಿ ಕಾವ್ಯವೆಂದರೇನು, ಅದರ ಅರ್ಥ ವ್ಯಾಖ್ಯಾನ, ಭಾರತೀಯ ಕಾವ್ಯ ಮೀಮಾಂಸೆಯ ಹುಟ್ಟು, ಬೆಳವಣಿಗೆ ಮತ್ತು ಅದರ ವಿಕಾಸವನ್ನು ಸಹ ಅಲ್ಲದೆ ಪ್ರಮುಖ ಭಾರತೀಯ ಕಾವ್ಯ ಮೀಮಾಂಸಕರ ಪರಿಚಯವನ್ನೂ ಸಹ ನಾವು ತಿಳಿದುಕೊಂಡಿದ್ದೇವೆ. ಮತ್ತು ದಂಡಿ, ಭಾಮಹ, ವಾಮನ, ಕೆಲವು ಪ್ರಮುಖ ಅಲಂಕಾರಿಕ ಮಮ್ಮಟ ಅಲಂಕಾರಿಕರ ವ್ಯಾಖ್ಯಾನಗಳನ್ನು, ಕಾವ್ಯ ಲಕ್ಷಣಗಳ ಕುರಿತಾಗಿ ದಂಡಿ ಏನು ಹೇಳಿದ್ದಾನೆ, ಭಾಮ ಏನು ಹೇಳಿದ್ದಾನೆ, ಬೇರೆ ಬೇರೆ ಆನಂದವರ್ಧನ ಏನು ಹೇಳಿದ್ದಾನೆ, ಮಮ್ಮಟ ಏನು ಹೇಳಿದ್ದಾನೆ ಎಂಬ ವಿಚಾರವನ್ನು ಕುರಿತಾಗಿಯೂ ಸಹ ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ಮತ್ತೊಬ್ಬ ಪ್ರಮುಖ ಅಲಂಕಾರಿಕನಾಗಿರ್ತಕ್ಕಂಥ ಕುಂತಕ, ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬಹಳ ಪ್ರಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿ ಎಂದೇ ನಾವು ತಿಳಿಯಬಹುದು. ಹಾಗಾಗಿ ಕುಂತಕನ ಪ್ರಕಾರ ಕಾವ್ಯ ಲಕ್ಷಣಗಳು, ಕಾವ್ಯದ ಕುರಿತಾಗಿ ಕುಂತಕ ಏನು ಹೇಳಿದ್ದಾನೆ ಎಂಬುದನ್ನು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಕುಂತಕನು 10ನೇ ಶತಮಾನ ಅಂದರೆ ಆತನ ಕಾಲಮಾನವನ್ನು ನಾವು ಕ್ರಿಸ್ತಶಕ 975 ಎಂದೇಳಿ ಗುರುತಿಸಬಹುದು. ಕುಂತಕನು ವಕ್ರೋಕ್ತಿ ಜೀವಿತ ಎಂಬ ಒಂದು ಸಿದ್ಧಾಂತದೊಂದಿಗೆ, ವಕ್ರೋಕ್ತಿ ಜೀವಿತ ಎಂಬ ಅಥವಾ ವಕ್ರೋಕ್ತಿ ಎಂಬ ಸಿದ್ಧಾಂತದೊಂದಿಗೆ ಕಾವ್ಯ ಪ್ರಪಂಚಕ್ಕೆ ಪ್ರವೇಶಿಸಿದ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠ ಅಲಂಕಾರಿಕ. ತನ್ನ ಕೃತಿಯಾಗಿರ್ತಕ್ಕಂಥ ವಕ್ರೋಕ್ತಿ ಜೀವಿತ ಕಾವ್ಯದಲ್ಲಿ, ತನ್ನ ಗ್ರಂಥದಲ್ಲಿ ವಕ್ರೋಕ್ತಿ ಸಿದ್ಧಾಂತವನ್ನು ಅವನು ಪ್ರತಿಷ್ಠಾಪಿಸಿದ್ದಾನೆ. ಅವನು ವಿಶೇಷವಾಗಿರ್ತಕ್ಕಂಥ, ಭಿನ್ನವಾಗಿರ್ತಕ್ಕಂಥ ಒಂದು ವಕ್ರೋಕ್ತಿ ಸಿದ್ಧಾಂತವನ್ನು ವಕ್ರೋಕ್ತಿಯೇ ಕಾವ್ಯದ ಜೀವತತ್ವ ಎಂದು ಘೋಷಿಸುವ ಮೂಲಕ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿಯೇ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಧ್ವನಿಯಾದವನು. ಹಾಗಾಗಿ ಇವನು ಕಾವ್ಯ ಲಕ್ಷಣಗಳನ್ನು ಬಹಳ ಶ್ರದ್ಧಾಪೂರ್ವಕವಾಗಿ ರಚಿಸಿ ಅದರ ಒಂದೊಂದು ಮಾತಿನ ಅರ್ಥವನ್ನು, ಪ್ರಯೋಜನವನ್ನು ವಿವರಿಸಿ ಸಮರ್ಥಿಸಿದ ಮೊದಲನೆಯ ಲಾಕ್ಷಣಿಕನು ಕುಂತಕನು ಎಂದು ತೀನಂಶ್ರೀಯವರು ಅಭಿಪ್ರಾಯಪಡುತ್ತಾರೆ. ಅಂದರೆ ನಾವು ಇದುವರೆಗೂ ಸಹ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಲಾಕ್ಷಣಿಕರನ್ನು ನೋಡುತ್ತಾ ಬಂದಿದ್ದೇವೆ. ಆದರೆ ಬಹಳಷ್ಟು ಶ್ರದ್ಧಾಪೂರ್ವಕವಾಗಿ ಕಾವ್ಯವೆಂದರೇನು, ಅದರ ಸ್ವರೂಪ ಲಕ್ಷಣಗಳನ್ನು ಬಹಳ ಶಿಸ್ತುಬದ್ಧವಾಗಿ ಶ್ರದ್ಧಾಪೂರ್ವಕವಾಗಿ ರಚಿಸಿ ಅದಕ್ಕೊಂದು ವ್ಯಾಖ್ಯಾನ ಕೊಟ್ಟವನು, ಬಹುಜನರು ಒಪ್ಪಿತವಾಗಿರ್ತಕ್ಕಂಥ ಲಕ್ಷಣವನ್ನು ಕೊಟ್ಟವನು ಕುಂತಕ ಎಂದು ತೀನಂಶ್ರೀಯವರು ಅಭಿಪ್ರಾಯವನ್ನು ಪಡುತ್ತಾರೆ. ಹಾಗಾದರೆ ಅವನ ವ್ಯಾಖ್ಯಾನವೇನು, ಅವನ ಸಿದ್ಧಾಂತವೇನು ಎಂಬುದನ್ನು ನಾವು ಅವನ ಸಿದ್ಧಾಂತದೊಂದಿಗೆ ಪರಿಶೀಲಿಸೋಣ. ಏನು ಹೇಳಿದ್ದಾನೆ ಎಂಬುದನ್ನು ನೋಡುವುದಾದರೆ, ಶಬ್ದಾರ್ಥೌ ಸಹಿತೌ ವಕ್ರಕವಿ ವ್ಯಾಪಾರಶಾಲಿನಿ ಬಂದೇ ವ್ಯವಸ್ಥಿತೌ ಕಾವ್ಯಂ ತದ್ವಿಲಾದಕಾರಿಣಿ. ಕುಂತಕ ಹೇಳ್ತಾನೆ, ಶಬ್ದಾರ್ಥೌ ಸಹಿತೌ ವಕ್ರಕವಿ ವ್ಯಾಪಾರಶಾಲಿನಿ ಬಂದೇ ವ್ಯವಸ್ಥಿತೌ ಕಾವ್ಯಂ ತದ್ವಿಲಾದಕಾರಿಣಿ. ಅಂದರೆ ವಕ್ರಕವಿ ವ್ಯಾಪಾರದಿಂದ ಕೂಡಿದ ಬಂಧವೊಂದರಲ್ಲಿ ವ್ಯವಸ್ಥೆಗೊಂಡು ಸಹೃದಯರಿಗೆ ಆಹ್ಲಾದವನ್ನುಂಟು ಮಾಡುವ ಶಬ್ದ ಮತ್ತು ಅರ್ಥಗಳೇ ಕಾವ್ಯ. ನೋಡಿ, ಅವನ ಲಕ್ಷಣ ಬಹಳ ವಿಶೇಷವಾಗಿದೆ. ನಾವು ಇದುವರೆಗೂ ಶಬ್ದಾರ್ಥವು ಸಹಿತವು ಕಾವ್ಯ, ತಾವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ ಅಂತೇಳಿ ನೋಡಿದ್ವಿ. ಆದರೆ ಇವನು ಬಹಳ ವಿಶೇಷವಾಗಿರ್ತಕ್ಕಂಥ ಅದೌಶವು ತದೌಶವು ಅಂತ ನೋಡಿದ್ವಿ. ಅದರ ವಿಶೇಷವಾಗಿರ್ತಕ್ಕಂಥ ವಕ್ರಕವಿ ವ್ಯಾಪಾರ, ವಕ್ರೋಕ್ತಿ ಎಂಬ ಪರಿಕಲ್ಪನೆಯನ್ನು ಬಳಸ್ತಾನೆ. ಹಾಗಾಗಿ ಹಾಗಂದ್ರೆ ಏನಾಗಾದರೆ, ಯಾವುದಕ್ಕೆ ನಾವು ವಕ್ರೋಕ್ತಿ ಎಂದು ಕರೆಯುತ್ತೇವೆ, ಯಾವುದು ವಕ್ರಕವಿ ವ್ಯಾಪಾರ ಎಂದು ಕರೆಯುತ್ತೇವೆ,
ಎಂಬುದನ್ನು ನೋಡುವುದಾದರೆ, ವಕ್ರೋಕ್ತಿ ಕಾವ್ಯದ ಜೀವತತ್ವ ಎಂದು ಅಭಿಪ್ರಾಯಪಟ್ಟಿರ್ತಕ್ಕಂತಹ ಕುಂತಕನು ವಕ್ರವಾಗಿರ್ತಕ್ಕಂಥ ಶಬ್ದಾರ್ಥಗಳು ಬಂಧವೊಂದರಲ್ಲಿ ವ್ಯವಸ್ಥೆಗೊಂಡಿರಬೇಕು ಅಂತ ಹೇಳ್ತಾನೆ. ಅದಕ್ಕಿಂತ ಮುಂಚಿತವಾಗಿ ನಾವು ಯಾವುದು ವಕ್ರಕವಿ ವ್ಯಾಪಾರ, ಅವು ಹೇಳುವಂತೆ ಶಬ್ದಾರ್ಥವು ಸಹಿತ ವಕ್ರಕವಿ ವ್ಯಾಪಾರ ಶಾಲಿನಿ. ಇಲ್ಲಿ ಮೊದಲು ನಾವು ವಕ್ರೋಕ್ತಿ ಎಂದರೆ ಏನು ಎಂಬುದನ್ನು ನೋಡುವುದಾದರೆ, ನೋಡ್ರಿ, ಕಾವ್ಯ ಶಬ್ದಾರ್ಥ ಸಹಿತವಾದದ್ದು ನಿಜ. ಆದರೆ ಶಬ್ದಾರ್ಥ ಸಹಿತವಾದ ಈ ಅಭಿವ್ಯಕ್ತಿ ನೇರವಾದಲ್ಲ, ವಕ್ರವಾದದ್ದು. ಕಾವ್ಯ ಶಬ್ದಾರ್ಥ ಸಹಿತವಾದದ್ದು, ಆದರೆ ಶಬ್ದಾರ್ಥ ಸಹಿತವಾಗಿರ್ತಕ್ಕಂಥದ್ದು ನೇರವಾದದ್ದಲ್ಲ, ಬಹಳ ವಕ್ರವಾದದ್ದು. ವಕ್ರೋಕ್ತಿ ಎಂದರೆ ವಿಚಿತ್ರವಾದ ಅಭಿವ್ಯಕ್ತಿ. ಏನಿದು ವಿಚಿತ್ರವಾದ ಅಭಿವ್ಯಕ್ತಿ ಅಂದರೆ, ಲೋಕದಲ್ಲಿ ಅಂದರೆ ಲೋಕ ಹಾಗೂ ಶಾಸ್ತ್ರದ ಉಕ್ತಿಕ್ರಮಕ್ಕೆ ವ್ಯತಿರಿಕ್ತವಾದದ್ದು ಅಥವಾ ಲೋಕದ ರೂಢಿಯ ಮಾತಿನ ಕ್ರಮವನ್ನು ಮೀರಿದ ಮನಮೋಹಕವಾದ ಉಕ್ತಿ. ಅಂದರೆ ಈಗಾಗಲೇ ಬಳಕೆಯಲ್ಲಿದ್ದ ಚಿರಪರಿಚಿತವಾದ ಮಾತಿಗಿಂತ ಬೇರೆಯೇ ಆದ ಕಾವ್ಯಕ್ಕೆ ಶ್ರೇಷ್ಠವಾದ ಕಾಂತಿಯಿಂದ ಕೂಡಿದ ಒಂದು ಉಕ್ತಿ ಅಥವಾ ಭಾಷೆ, ಅದು ವಕ್ರೋಕ್ತಿ. ಅಂತಹ ಲೋಕದಲ್ಲಿ ವಿಶೇಷವಾಗಿರ್ತಕ್ಕಂತಹ ನೇರವಾದಲ್ಲ, ವಕ್ರವಾಗಿರ್ತಕ್ಕಂಥ ವಕ್ರೋಕ್ತಿಯನ್ನು ಸೃಜನೆ ಮಾಡ್ತಕ್ಕಂಥ, ಅದನ್ನು ಬಳಸ್ತಕ್ಕಂಥ ಕವಿಯ ಪ್ರತಿಭೆಯೇ ವಕ್ರಕವಿ ವ್ಯಾಪಾರ. ಅಂದರೆ ಶಬ್ದಾರ್ಥವು ವಕ್ರಕವಿ ವ್ಯಾಪಾರದಿಂದ ಅಂದರೆ ಕವಿಯ ವಿಶೇಷ ಪ್ರತಿಭೆಯಿಂದ ಕೂಡಿರಬೇಕು. ವಕ್ರಕವಿ ವ್ಯಾಪಾರ ಅಂದರೆ ಕವಿಯ ವಿಶೇಷವಾಗಿರ್ತಕ್ಕಂಥ ಪ್ರತಿಭೆ. ಆ ಪ್ರತಿಭೆಯಿಂದ ವಕ್ರೋಕ್ತಿ ಮೂಡಿ ಬರುತ್ತೆ. ಆ ವಕ್ರೋಕ್ತಿನೇ ಕಾವ್ಯದ ಜೀವತತ್ವ, ಅದೇ ಜೀವಾಳ ಅಂಥೇಳಿ ಕುಂತಕ ಹೇಳ್ತಾನೆ. ಹಾಗಾಗಿ ಆ ಕವಿಯ ವಿಶೇಷವಾಗಿರ್ತಕ್ಕಂಥ ಪ್ರತಿಭಾವಂತ ಕವಿಯ ಕಾವ್ಯ ನಿರ್ಮಾಣ ಕೌಶಲ್ಯ ಇದೆಯಲ್ಲ, ಅದೇ ವಕ್ರಕವಿ ವ್ಯಾಪಾರ. ಅವನು ನೇರವಾದ ಈಗಾಗಲೇ ಚಿರಪರಿಚಿತವಾಗಿರ್ತಕ್ಕಂಥ ಉಕ್ತಿಗಿಂತ ವಿಶೇಷವಾಗಿರ್ತಕ್ಕಂಥ ಉಕ್ತಿ ಮುಖಾಂತರ ಹೇಳ್ತಾನಲ್ಲ, ಅದು ವಕ್ರೋಕ್ತಿ. ಆ ವಕ್ರೋಕ್ತಿ ಕಾವ್ಯವೊಂದರಲ್ಲಿ ಬಂಧವಾಗಿರಬೇಕು. ಅಂದರೆ ಅದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾವ್ಯ ಬಂಧೇ ವ್ಯವಸ್ಥಿತ, ಕಾವ್ಯದಲ್ಲಿ ಅದು ಬಂಧವಾಗಿರಬೇಕು. ಆ ಬಂಧನೆ ಕಾವ್ಯ ಅಥವಾ ಅದು ಬಂಧೇ ವ್ಯವಸ್ಥಿತಂ ಅಂತ ಕರೀತಾನೆ. ಅಂಥ ವಿಶಿಷ್ಟವಾಗಿರ್ತಕ್ಕಂಥ ಬಂಧದಲ್ಲಿ ಅದು ರಚನೆಗೊಂಡಿರಬೇಕು, ಅದು ಕಾವ್ಯ ಎಂದು ನಮ್ಮ ಕುಂತಕ ಕರೆದಿದ್ದಾನೆ. ಹಾಗಾಗಿ ಮುಂದುವರೆದು ಹೇಳ್ತಾನವನು, ಶಬ್ದಾರ್ಥವು ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂಧೇ ವ್ಯವಸ್ಥಿತಂ. ಅಂತಹ ವಿಶೇಷವಾಗಿರ್ತಕ್ಕಂಥ ವಕ್ರಕವಿ ವ್ಯಾಪಾರ, ಕವಿಯ ಪ್ರತಿಭೆಯಿಂದ ರಚನೆಗೊಂಡಿರ್ತಕ್ಕಂಥ ವಕ್ರೋಕ್ತಿ ಬಂಧೇ ವ್ಯವಸ್ಥಿತವು ಕಾವ್ಯಂ. ಅಂದರೆ ಕಾವ್ಯದಲ್ಲಿ ಒಂದು ಬಂಧದಲ್ಲಿ, ಕಾವ್ಯ ಎಂಬ ಬಂಧದಲ್ಲಿ ಅದು ವ್ಯವಸ್ಥೆಗೊಂಡಿರಬೇಕು. ಮತ್ತು ಅದೇನಾಗಿರ್ಬೇಕಪ್ಪ ಅಂದರೆ ತದ್ವಿಲಹದ ಕಾರಣಿ. ಅಂದರೆ ಅದು ಸಹೃದಯರ ಮನಸ್ಸನ್ನು, ಅವ್ರ ಹೃದಯವನ್ನು ಅದು ಸಂತೋಷಗೊಳಿಸಿರಬೇಕು. ಅಂದರೆ ಅದು ವಕ್ರಕವಿ ವ್ಯಾಪಾರದ ಅಂತಿಮ ಲಕ್ಷ್ಯ, ಅಂತಿಮ ಗುರಿ ಏನಾಗಿರ್ಬೇಕಪ್ಪ ಅಂದರೆ ಸಹೃದಯರ ಮನಸಂತೋಷವಾಗಿರಬೇಕು. ಇಲ್ಲಿಯೂ ಸಹ ಇವನು ಸಹ ಮಾಡ್ತಿದ್ದಾನೆ, ಅಂತಿಮವಾಗಿ ಕಾವ್ಯ ಪ್ರಯೋಜನವನ್ನೇ ಹೇಳ್ತಾ ಇದ್ದಾನೆ. ಅದು ಸಹೃದಯರಿಗೆ ಮನಸ್ಸಿನ ಸಂತೋಷವನ್ನು ಕೊಡ್ತಾ ಇರಬೇಕು. ಅದು ಆ ವಕ್ರಕವಿ ಹೆಂಗಿರ್ಬೇಕಪ್ಪ ಅಂದರೆ, ಅದು ವಕ್ರೋಕ್ತಿ ಹೆಂಗಿರ್ಬೇಕಪ್ಪ ಅಂದರೆ ಓದುಗರ ಮನಸ್ಸನ್ನು ಆಹ್ಲಾದಗೊಳಿಸ್ತಕ್ಕಂಥದ್ದು, ಸಂತೋಷಗೊಳಿಸ್ತಕ್ಕಂಥದ್ದಾಗಿರ್ಬೇಕು. ತದ್ವಿಲಹದ ಕಾರಣಿ ಎಂಬ ಅರ್ಥವನ್ನು ನಮ್ಮ ಕುಂತಕ ಕೊಡ್ತಾನೆ. ಹೀಗೆ ವಕ್ರಕವಿ ವ್ಯಾಪಾರದಿಂದ ಕೂಡಿದ ಬಂಧವೊಂದರಲ್ಲಿ, ಕಾವ್ಯವೊಂದರಲ್ಲಿ ವ್ಯವಸ್ಥೆಗೊಂಡು ಸಹೃದಯರಿಗೆ ಆಹ್ಲಾದವನ್ನು ಉಂಟು ಮಾಡ್ತಕ್ಕಂಥ ಶಬ್ದಾರ್ಥಗಳೇ ಕಾವ್ಯ. ಇನ್ನು ವಿಶೇಷವಾಗಿ ಶಬ್ದ ಸಂಜ್ಞೆಗೆ ಅರ್ಥಕ್ಕೆ ಬಿಟ್ಟು ಶಬ್ದಕ್ಕೆ ವಿಶೇಷವಾಗಿ ಇವನು ಮಹತ್ವ ಕೊಡ್ತಾನೆ. ಹಾಗಾಗಿ ಇವನು ಸಹ ಅಂತಿಮವಾಗಿ ಸಹೃದಯರ ಒಂದು ಮನಸಂತೋಷವನ್ನೇ, ಅವನ ಆಹ್ಲಾದನವನ್ನೇ ಇವನು ತನ್ನ ಕಾವ್ಯದ ಪರಮ ಉದ್ದೇಶವನ್ನಾಗಿಟ್ಕೊಳ್ತಾನೆ. ಅದೇ ಕಾವ್ಯ ಎಂದು ಕುಂತಕ ಅಭಿಪ್ರಾಯ ಪಡ್ತಾನೆ. ಇದು ಕುಂತಕನ ಪ್ರಕಾರ ಕಾವ್ಯ ಲಕ್ಷಣ. ಮತ್ತೆ ಯಾರ್ಯಾರು ಏನೇನು ಹೇಳಿದ್ದಾರೆ ಕಾವ್ಯದ ಕುರಿತಾಗಿ, ಮತ್ತೆ ನಮ್ಮ ಯಾವ ಲಾಕ್ಷಣಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆಂದು ನಾವು ತಿಳಿಯುವುದಾದರೆ, ವಾಗ್ಭಟ 12ನೇ ಶತಮಾನದ ವಾಗ್ಭಟನು ವಾಗ್ಭಟಾಲಂಕಾರ ಎಂಬ ತನ್ನ ಕೃತಿಯನ್ನು ಬರೆಯುತ್ತಾನೆ. ಇವನು
ವಾಗ್ಭಟಾಲಂಕಾರ ತನ್ನ ಕೃತಿಯಲ್ಲಿ ಕಾವ್ಯ ಲಕ್ಷಣವನ್ನು ಹೇಳ್ತಾ ಶಬ್ದಾರ್ಥೌ ನಿರ್ದೋಷೌ ಸಗುಣೌ ಪ್ರಾಯ ಸಾಲಂಕಾರೋ ಕಾವ್ಯಂ. ಅಂದರೆ ಇವನು ಗುಣಸಹಿತವಾದ, ಪ್ರಾಯಶಃ ಅಲಂಕಾರ ಸಹಿತವಾದ, ನಿರ್ದೋಷದಿಂದ ಕೂಡಿದ ಶಬ್ದಾರ್ಥಗಳೇ ಕಾವ್ಯ ಎಂದು ಹೇಳುತ್ತಾನೆ. ತನ್ನ ವಾಗ್ಭಟಾಲಂಕಾರದಲ್ಲಿ ಶಬ್ದಾರ್ಥೌ ನಿರ್ದೋಷೌ ಸಗುಣೌ ಪ್ರಾಯ ಸಾಲಂಕಾರೋ ಕಾವ್ಯಂ. ಇವನು ಗುಣ ಮತ್ತು ಅಲಂಕಾರ ಎರಡಕ್ಕೂ ಪ್ರಶಸ್ತಿ ಕೊಡುತ್ತಾನೆ. ಗುಣಾಲಂಕಾರಗಳಿಂದ ಭೂಷಿತವಾಗಿರಬೇಕು ಕಾವ್ಯ, ಮತ್ತು ಗುಣಾಲಂಕಾರಗಳಿಂದ ಭೂಷಿತವಾಗಿರಬೇಕು, ಸ್ಫುಟವಾದ ರೀತಿ ರಸಗಳಿಂದ ಕೂಡಿರಬೇಕು, ಸಹೃದಯರು ಮೆಚ್ಚುವ ಶಬ್ದಾರ್ಥಗಳಿಂದ ಕೂಡಿರಬೇಕು ಎಂದು ಇವನು ಕಾವ್ಯದ ವ್ಯಾಖ್ಯಾನವನ್ನು ಮಾಡುತ್ತಾನೆ. ಮತ್ತೆ ನಾವು ಮುಂದುವರಿಯುವುದಾದರೆ, ಹೇಮಚಂದ್ರ 12ನೇ ಶತಮಾನದ ಹೇಮಚಂದ್ರನು ಕಾವ್ಯಲಕ್ಷಣದ ಕುರಿತಾಗಿ ತನ್ನ ಅಭಿಪ್ರಾಯವನ್ನು ಕಾವ್ಯಾನುಶಾಸನ ಎಂಬ ತನ್ನ ಗ್ರಂಥದಲ್ಲಿ ಮಂಡಿಸಿದ್ದಾನೆ. ಇವನು ಕವಿಕಾಲ ಸರ್ವಜ್ಞನೆನಿಸಿರ್ತಕ್ಕಂಥ ಬಿರುದಾಂಕಿತನಾಗಿರ್ತಕ್ಕಂಥ ಇವನು ತ್ರಿಷಷ್ಟಿ ಶಲಾಕ ಪುರುಷ ಚರಿತ್ರ ಎಂಬ ಗ್ರಂಥವನ್ನು ಅಷ್ಟೇ ಅಲ್ಲದೆ ವ್ಯಾಕರಣ, ಛಂದಸ್ಸು, ನಿಘಂಟು ಮುಂತಾದ ಶಾಸ್ತ್ರಗಳನ್ನು ಕುರಿತಂತೆ ಸಾಕಷ್ಟು ಗ್ರಂಥಗಳನ್ನು ಸಹ ಹೇಮಚಂದ್ರನು ರಚನೆ ಮಾಡಿದ್ದಾನೆ. ಇವನು ಮಮ್ಮಟ ಹೇಳಿರ್ತಕ್ಕಂಥ ತನ್ನ ಮಮ್ಮಟ ಲಕ್ಷಣವನ್ನು ಇವನು ಬಲವಾಗಿ ಪ್ರತಿಪಾದಿಸುತ್ತಾ ಅದೇ ಒಂದು ಸಿದ್ಧಾಂತದಲ್ಲಿ ಮುಂದುವರಿಯುತ್ತಾನೆ. ಇವನ ಪ್ರಕಾರ ಅದೋಷೌ ಸಗುಣೌ ಸಾಲಂಕಾರೌ ಚ ಶಬ್ದಾರ್ಥೌ ಕಾವ್ಯಂ. ಮಮ್ಮಟನ ಒಂದು ಸಿದ್ಧಾಂತವನ್ನೇ ಮುಂದುವರಿಸುತ್ತಾನೆ ಅಂತ ಹೇಳಬಹುದು. ಕಾವ್ಯವೆಂದರೆ ದೋಷರಹಿತವಾದ, ಗುಣಾಲಂಕಾರ ಸಹಿತವಾದ ಶಬ್ದಾರ್ಥಗಳೇ ಕಾವ್ಯ. ಇವನು ಸಹ ಹೆಂಗೆ ದೋಷ ಇರಬಾರ್ದು ಕಾವ್ಯದಲ್ಲಿ ಎಂದು ಮಮ್ಮಟ ಹೇಳ್ತಾನೆ, ಅದೇ ಸಿದ್ಧಾಂತವನ್ನು ಪ್ರತಿಷ್ಠಾಪಿಸಲು ಇವನು ಮುಂದಾಗ್ತಾನೆ. ದೋಷರಹಿತವಾದ ಗುಣಾಲಂಕಾರ ಸಹಿತವಾದ ಶಬ್ದಾರ್ಥಗಳೇ ಕಾವ್ಯ, ಶಬ್ದಾರ್ಥಗಳು ದೋಷರಹಿತವಾಗಿರಬೇಕು ಎಂಬ ಮಮ್ಮಟನ ಹೇಳಿಕೆ ಪೂರಕವಾಗಿ ತನ್ನ ಸಿದ್ಧಾಂತವನ್ನು ಮುಂದುವರಿಸುತ್ತಾ ಗುಣಗಳಿಗೆ ಮತ್ತು ಅಲಂಕಾರಗಳಿಗೂ ಸಹ ಇವನು ಮಹತ್ವವನ್ನು ಕೊಡುತ್ತಾನೆ. ಆದರೆ ಹೇಮಚಂದ್ರ ಮತ್ತು ಮಮ್ಮಟನ ಹೇಳಿಕೆಗಳು ಮುಂದೆ ಕಾವ್ಯಮೀಮಾಂಸೆಯಲ್ಲಿ ವಿಶ್ವನಾಥ ಮತ್ತು ಜಗನ್ನಾಥರ ಕಟುಟೀಕೆ ಗುರಿಯಾಗುತ್ತವೆ. ಶಬ್ದಾರ್ಥಗಳು ದೋಷರಹಿತವಾಗಿರಬೇಕು ಎಂಬ ಹೇಳಿಕೆಗೆ ಪೂರಕವಾಗಿ ತನ್ನ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂಥ ಹೇಮಚಂದ್ರನ ಒಂದು ನಿಲುವನ್ನು ವಿಶ್ವನಾಥನಾದಿಯಾಗಿ ಜಗನ್ನಾಥನೂ ಸೇರಿ ದೋಷವಿರದ ಕಾವ್ಯವುಂಟೆ, ಕಾವ್ಯವೆಂದ ಮೇಲೆ ದೋಷ ಸಹಜ, ಹಾಗಾಗಿ ದೋಷವಿರದ ಕಾವ್ಯವುಂಟೆ, ಅಂಥ ಕಾವ್ಯ ಇರಲಿಕ್ಕೆ ಸಾಧ್ಯವೇ, ಹಾಗಂದರೆ ಮಹಾಕವಿಗಳ ಒಂದು ಸಾಲಿಗೆ ಭಂಗ ಬರುತ್ತದಲ್ಲವೇ ಎಂಬ ನಿಲುವಿಗೆ ವಿಶ್ವನಾಥನ ಟೀಕೆಗೆ ಇವನ ಮತ್ತು ಮಮ್ಮಟನ ಒಂದು ಹೇಳಿಕೆಗಳು ಗುರಿಯಾಗುತ್ತವೆ. ಹಾಗಾದರೆ ನಾವು ಮುಂದಿನದಾಗಿ ವಿಶ್ವನಾಥನೆಂಬ ಲಾಕ್ಷಣಿಕನು, ಅದಕ್ಕಿಂತ ಮುಂಚೆ ವಿದ್ಯಾನಾಥನು 13ನೇ ಶತಮಾನದ ಕಾಲಾವಧಿಯಲ್ಲಿದ್ದ ವಿದ್ಯಾನಾಥನು ಪ್ರತಾಪರುದ್ರೀಯ ಎಂಬ ಅಲಂಕಾರಿಕ ಗ್ರಂಥವನ್ನು ಬರೆದಿದ್ದಾನೆ. ತನ್ನ ಪ್ರತಾಪರುದ್ರೀಯ ಎಂಬ ಗ್ರಂಥದಲ್ಲಿ ಕಾವ್ಯವನ್ನು ಕುರಿತಾಗಿ, ಕಾವ್ಯಲಕ್ಷಣದ ಕುರಿತಾಗಿ ಇವನು ಸಹ ವ್ಯಾಖ್ಯಾನಿಸ್ತಾನೆ. ಗುಣಾಲಂಕಾರ ಸಹಿತವು ಶಬ್ದಾರ್ಥವು ದೋವರ್ಜಿತವು ಗದ್ಯಪದ್ಯೋಭಯಮಂ ಕಾವ್ಯಂ ಕಾವಿದೋ ವಿಧು. ಅಂದರೆ ಗುಣಾಲಂಕಾರ ಸಹಿತವು ಶಬ್ದಾರ್ಥೋ ದೋವರ್ಜಿತವು, ದೋಷರಹಿತವಾದ ಗುಣಾಲಂಕಾರ ಸಹಿತವಾದ ಗದ್ಯ ಪದ್ಯ ಉಭಯಮಂ, ಅಂದರೆ ಗುಣಾಲಂಕಾರ ಸಹಿತವಾಗಿರಬೇಕು, ದೋಷರಹಿತವಾಗಿರಬೇಕು ಅಂಥ ಶಬ್ದಾರ್ಥಗಳೇ ಕಾವ್ಯ. ಅದು ಗದ್ಯವಾದರೂ ಪದ್ಯವಾದರೂ ಸಹಿ, ಉಭಯ ಪ್ರಕಾರದ್ದಾಗಿರಬಹುದು. ಗದ್ಯವಾದರೂ ಸರಿ, ಪದ್ಯವಾದರೂ ಸರಿ ಎಂಬ ಹೇಳಿಕೆಯನ್ನು ಹಿಂದೆಯೇ ನೋಡಿದ್ದೇವೆ. ಇವನು ಸಹ ದೋಷರಹಿತವಾಗಿರಬೇಕು, ಗುಣ ಮತ್ತು ಅಲಂಕಾರಕ್ಕೆ ಪ್ರಾಶಸ್ತ್ಯವನ್ನು ಕೊಡುತ್ತಾನೆ. ಇನ್ನು ಮುಂದಿನದಾಗಿ ನಾವು ನೋಡೋದಾದರೆ ವಿಶ್ವನಾಥ. ಬಹುಶಃ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ವಿಶ್ವನಾಥ ಮತ್ತು ಜಗನ್ನಾಥರು ಹೇಳಿರ್ತಕ್ಕಂಥ ಕಾವ್ಯ ಲಕ್ಷಣಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆಯುತ್ತವೆ. ಅಂದರೆ ಇವರಿಬ್ಬರು ಇದುವರೆಗೂ ಸಾಧಿಸಿಕೊಂಡು ಬಂದಿರತಕ್ಕಂಥ ಎಲ್ಲ ಸಿದ್ಧಾಂತಗಳನ್ನು ಟೀಕಿಸುತ್ತಾ ತಮ್ಮದೇ ಆಗಿರ್ತಕ್ಕಂಥ ಹೊಸ ಪರಿಕಲ್ಪನೆಯನ್ನು ಕೊಡ್ತಾರೆ. ವಿಶ್ವನಾಥನು 14ನೇ ಶತಮಾನದಲ್ಲಿ ಬಾಳಿ ಬದುಕಿರ್ತಕ್ಕಂಥ ಲಾಕ್ಷಣಿಕನಾಗಿದ್ದು, ಇವನ ಕೃತಿ ಸಾಹಿತ್ಯ ದರ್ಪಣ
ತನ್ನ ಸಾಹಿತ್ಯ ದರ್ಪಣದಲ್ಲಿ ಇವನು ತನ್ನ ಸಿದ್ಧಾಂತವನ್ನು ತನ್ನ ರಸಕ್ಕೆ ಸಂಬಂಧಿಸಿದಂತಹ ರಸ ಪ್ರಾಧಾನ್ಯತೆಯನ್ನು ನೀಡಿ ತನ್ನ ಕೃತಿಯನ್ನು ರಚನೆ ಮಾಡ್ತಾನೆ. ಹಾಗಾಗಿ ವಿಶೇಷವಾಗಿ ರಸ ಪ್ರಧಾನತೆಯನ್ನು ಸಾರಿರ್ತಕ್ಕಂಥ ಕೃತಿ ಇವನ ಸಾಹಿತ್ಯ ದರ್ಪಣ. ಅದರಲ್ಲಿ ಕಾವ್ಯದ ಲಕ್ಷಣ ಕುರಿತಾಗಿ, ಕಾವ್ಯವೆಂದರೇನು ಎಂಬುದರ ಕುರಿತಾಗಿ ಅವನು ಹೇಳ್ತಾನೆ, ವಾಕ್ಯಂ ರಸಾತ್ಮಕಂ ಕಾವ್ಯಂ. ರಸಾತ್ಮಕವಾಗಿರ್ತಕ್ಕಂಥ ರಸವೇ ಕಾವ್ಯದ ಆತ್ಮ. ಹಾಗಾಗಿ ನಾವು ಹಿಂದೆ ಈಗಾಗಲೇ ರೀತಿರಾತ್ಮಕ ಕಾವ್ಯಶ್ಯ, ಕಾವ್ಯಶ್ಯಾತ್ಮ ಧ್ವನಿ ಎಂಬ ಸಿದ್ಧಾಂತಗಳನ್ನು ನೋಡಿದ್ದೇವೆ. ವಿಶ್ವನಾಥನು ತನ್ನ ಸಿದ್ಧಾಂತವನ್ನು ಪ್ರತಿಪಾದಿಸಕ್ಕಿಂತ ಮುಂಚಿತವಾಗಿ ಅವನು ಮಮ್ಮಟ ಮತ್ತು ಹೇಮಚಂದ್ರಾದಿಗಳ ನಿಲುವನ್ನು ಬಹಳ ಕಟುವಾಗಿ ಟೀಕಿಸ್ತಾನೆ ತನ್ನ ಪುಸ್ತಕದಲ್ಲಿ, ತನ್ನ ಗ್ರಂಥದಲ್ಲಿ. ಏನು ಮಮ್ಮಟ ಕಾವ್ಯವು ದೋಷರಹಿತವಾಗಿರಬೇಕು ಎಂದು ಹೇಳ್ತಾನಲ್ಲ, ಅದನ್ನು ಬಹಳ ಖಂಡಿಸ್ತಾನೆ ಅವನು. ಈಗಾಗಲೇ ರೀತಿರಾತ್ಮ ಕಾವ್ಯಶ್ಯ ಎಂದು ಹೇಳ್ತಕ್ಕಂಥ ರೀತಿಯೇ ಕಾವ್ಯದ ಆತ್ಮ ಎಂದು ಹೇಳಿರ್ತಕ್ಕಂತಹ ಒಂದು ಸಿದ್ಧಾಂತವನ್ನು, ವಾಮ ಹೇಳ್ತಕ್ಕಂಥ ಸಿದ್ಧಾಂತವನ್ನು ಆನಂದವರ್ಧನನು ಟೀಕಿಸಿರುತ್ತಾನೆ. ಅದನ್ನು ಇವನು ಇಲ್ಲಿ ಸೂಚಿಸಿ, ದೋಷರಹಿತವಾಗಿರ್ತಕ್ಕಂಥ ಕಾವ್ಯಗಳು ಹೇಗೆ ಸಾಧ್ಯ? ಹಾಗಾಗಿ ಕಾವ್ಯವೆಂದ ಮೇಲೆ ದೋಷ ಇರುವುದು ಸಹಜ. ಅಲ್ಲದೆ ಅವನು ಬಹಳ ಚೆನ್ನಾಗಿ ಹೇಳ್ತಾನೆ, ಕರ್ಕಶವಾಗಿರ್ತಕ್ಕಂಥ ವರ್ಣಗಳ ಬಳಕೆ ಶೃಂಗಾರದಲ್ಲಿ ದೋಷವೆನಿಸಬಹುದು, ಆದರೆ ರೌದ್ರದಲ್ಲಿ ಕರ್ಕಶ ವರ್ಣಗಳೇ ಅವು ಅದಕ್ಕೆ ಸೂಕ್ತ. ಹಾಗಾಗಿ ಅದು ಹೇಗೆ ದೋಷವಾಗಲು ಸಾಧ್ಯ? ಹಾಗಾಗಿ ದೋಷವಿರದೇ ಇರತಕ್ಕಂಥ ಕಾವ್ಯವುಂಟೇ ಜಗದಲ್ಲಿ. ಹಾಗೆ ನೋಡಿದರೆ ಯಾವುದಾದ್ರೂ ಒಂದು ಕಾವ್ಯದಲ್ಲಿ ದೋಷ ಇದ್ದೇ ಇರುತ್ತೆ. ಹಾಗಾಗಿ ನಾವು ಯಾವುದನ್ನೂ ಸಹ ದೋಷವಿರದೇ ಕಾವ್ಯವೆಂದು ನಾವು ಏನಾದರೂ ಹೇಳಲು ಹೊರಟ್ರೆ ಅದಕ್ಕೆ ನಾವು ಕಾವ್ಯಕ್ಕೆ ಮಹಾಕವಿಗಳ, ಇದುವರೆಗೆ ನಾವು ಏನು ಮಹಾಕವಿಗಳಂತೇಳಿ ಸಾಲು ಸಾಲಾಗಿ ನಿಲ್ಲಿಸಿದ್ದೇವಲ್ಲ, ಆ ಮಹಾಕವಿಗಳ ಸಾಲಿಗೆ ಭಂಗ ಬರುತ್ತೆ. ಹಾಗಾಗಿ ದೋಷವಿರದ ಕಾವ್ಯ, ದೋಷವಿರದೇ ಇರತಕ್ಕಂಥ ಕಾವ್ಯ ಸಾಧ್ಯವೇ ಇಲ್ಲ. ಕಾವ್ಯವೆಂದ ಮೇಲೆ ಸಣ್ಣ ಪುಟ್ಟ ದೋಷಗಳು ಇರುವುದು ಸಹಜ ಎಂದು ಇವನು ತನ್ನ ಗ್ರಂಥದಲ್ಲಿ ಪ್ರತಿಪಾದನೆ ಮಾಡುತ್ತಾನೆ. ಇವನು ಮುಖ್ಯವಾಗಿ ವಾಕ್ಯಂ ರಸಾತ್ಮಕಂ ಕಾವ್ಯಂ ಎಂದು ಹೇಳಿರುವುದು ಸಹೃದಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು, ರಸ ಸಹೃದಯರಿಗೆ ಅಂತಿಮ ಗುರಿ ಅಂದರೆ ಕಾವ್ಯದ ಅಂತಿಮ ಗುರಿ ರಸವಾಗಿರಬೇಕು, ಅದು ರಸಾತ್ಮಕವಾಗಿರಬೇಕು. ರಸರಹಿತವಾಗಿರ್ತಕ್ಕಂಥ ಕಾವ್ಯಗಳು ಕಾವ್ಯಗಳೇ ಅಲ್ಲ ಎಂಬುದನ್ನು ಇವನು ತನ್ನ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಹಾಗಾಗಿ ಗುಣಾಲಂಕಾರಗಳು ರಸದಟ್ಟಾಗಿರ್ತಕ್ಕಂಥ, ಅಂದರೆ ಗುಣಾಲಂಕಾರಗಳು ರಸದಟ್ಟಾದ ಕೆಲವು ಅಂಶಗಳಲ್ಲಿ ಹೋಲುವುದರಿಂದ ಔಪಚಾರಿಕವಾಗಿ ಕಾವ್ಯವೆಂದು ಕರೆಯಬಹುದು. ಗುಣಾಲಂಕಾರಗಳು ಸಹ ರಸ ಸಹಿತವಾಗಿದ್ದರೆ, ಅವು ರಸವನ್ನು ಹೊಂದಿದ್ದರೆ ಅವು ಕಾವ್ಯವೆಂದು ಕರೆಯಬಹುದು ಅಂತೇಳಿ ಅವನು ಪ್ರತಿಪಾದನೆಯನ್ನು ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಈ ಹಿಂದೆನೇ ಹೇಳಿರುವ ಹಾಗೆ, ಅಂದರೆ ಮಮ್ಮಟನ ಇರ್ತಕ್ಕಂಥ ಅವನು ತನ್ನ ಮಮ್ಮಟನ ವಿಚಾರವನ್ನು ಟೀಕಿಸ್ತಾ ರೀತಿ ಹಾಗೂ ಧ್ವನಿ ಕಾವ್ಯದ ಆತ್ಮ ನಿರ್ಣಯವನ್ನು ಖಂಡಿಸಿ ರಸವೊಂದೇ ಕಾವ್ಯದ ಆತ್ಮ ಎಂದು ಹೇಳಿರ್ತಕ್ಕಂಥ ರೀತಿರಾತ್ಮ ಕಾವ್ಯಶ್ಯ, ಕಾವ್ಯಶ್ಯಾತ್ಮ ಧ್ವನಿ ಎಂದು ಹೇಳಿರ್ತಕ್ಕಂಥ ಸಿದ್ಧಾಂತವನ್ನು ಇವನು ಖಂಡಿಸ್ತಾನೆ. ಅಂದರೆ ವಸ್ತು ಧ್ವನಿ, ಅಲಂಕಾರ ಧ್ವನಿಗಳು ಕಾವ್ಯವೇ ಅಲ್ಲ, ಕೇವಲ ರಸವೊಂದೇ ಕಾವ್ಯ ಎಂದು ಅವನು ತನ್ನ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಇವನು ತನಗೆ ಬರ್ತಕ್ಕಂಥ, ಅಂದರೆ ಈಗಾಗಲೇ ಮಂಡಿಸಿರ್ತಕ್ಕಂಥ ತಾನು ರಸವೊಂದೇ ಕಾವ್ಯದ ಜೀವತ್ವ ಆತ್ಮ ಎಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಇವನು ಅದನ್ನು ತನ್ನ ಸಿದ್ಧಾಂತದಲ್ಲಿ, ತನ್ನ ಕೃತಿಯಲ್ಲಿ, ತನ್ನ ವಾಕ್ಯಕ್ಕೆ ಏನಾರು ಆಕ್ಷೇಪಣೆಗಳು ಬರಬಹುದೆಂದು ಊಹಿಸಿ ತಾನೇ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಹಾಗಾದರೆ ಅವನೇ ಹೇಳ್ತಾನೆ, ನೀರಸವಾಗಿರ್ತಕ್ಕಂಥ ಪದ್ಯಗಳ ಪಾಡೇನಾಗಾದರೆ, ಅಂದರೆ ಎಲ್ಲವೂ ಸಹ ರಸಾತ್ಮಕವಾಗಿರಲಿಕ್ಕೆ ಸಾಧ್ಯವಿಲ್ಲ. ಕಾವ್ಯದಲ್ಲಿ ಎಲ್ಲವೂ ಸಹ ರಸಾತ್ಮಕವಾಗಿರಲಿಕ್ಕೆ ಸಾಧ್ಯವಿಲ್ಲ. ಸಮುದ್ರ ವರ್ಣನೆ ಇರ್ಬೋದು, ಕಾಡಿನ ವರ್ಣನೆ ಇರ್ಬೋದು, ಯಾವುದಾದ್ರೂ ಇರ್ಬೋದು, ಎಲ್ಲವೂ ರಸಾತ್ಮಕವಾಗಿರ್ತಕ್ಕಂಥ ಅಲ್ಲಿ ವಸ್ತು ಧ್ವನಿ, ಅಲಂಕಾರ ಧ್ವನಿ ಇರ್ತವೆ. ಹಾಗಾಗಿ ರಸಾತ್ಮಕವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತಾನೇ ಪ್ರಶ್ನೆ ಕೇಳ್ಕೊಂಡು ತಾನೇ ಉತ್ತರ ಕೊಡ್ತಾನೆ ಇವನು. ಹಾಗಾದರೆ ನೀರಸವಾಗಿರ್ತಕ್ಕಂಥ ಪದ್ಯಗಳ ಪಾಡೇನು ಅಂತ ಆ ಪ್ರಶ್ನೆಯನ್ನು ಊಹಿಸಿ, ನೀರಸವಾದ ಕಾವ್ಯ ಭಾಗಗಳಿಗೆ ರಸಯುಕ್ತವಾಗಿರ್ತಕ್ಕಂಥ ಕಾವ್ಯದಿಂದ ಪುಷ್ಟಿ ದೊರೆಯುತ್ತದೆ. ಬಹಳ ರಸಯುಕ್ತವಾಗಿರ್ತಕ್ಕಂಥ ಕಾವ್ಯ ಭಾಗದಿಂದ ನೀರಸವಾದ
ಕಾವ್ಯ ಭಾಗಕ್ಕೆ ಪುಷ್ಟಿ ದೊರೆಯುತ್ತದೆ. ಹಾಗಾಗಿ ನೀರಸವಾಗಿರ್ತಕ್ಕಂಥ ಕಾವ್ಯ ಭಾಗನೂ ಸಹ ರಸಯುಕ್ತ. ಯಾಕಂದರೆ ಬಹಳ ರಸಯುಕ್ತವಾಗಿರ್ತಕ್ಕಂಥ ಕಾವ್ಯ ಭಾಗದಿಂದ ನೀರಸವಾಗಿರ್ತಕ್ಕಂಥ ಕಾವ್ಯ ಭಾಗಕ್ಕೆ ಪುಷ್ಟಿ ದೊರೆಯೋದ್ರಿಂದ ರಸವೊಂದೇ ಕಾವ್ಯದ ಆತ್ಮ, ಅದೇ ಜೀವತ್ವ, ಅದೇ ಕಾವ್ಯದ ಲಕ್ಷಣ ಅಂಥೇಳಿ ನಮ್ಮ ವಿಶ್ವನಾಥನು ಪ್ರತಿಪಾದನೆ ಮಾಡುತ್ತಾನೆ. ಹಾಗಾಗಿ ರೀತಿಯಾಗಿ ಧ್ವನಿ ಸಿದ್ಧಾಂತವನ್ನು ಟೀಕಿಸುತ್ತಾ ಅಲಂಕಾರ ಧ್ವನಿ ವಸ್ತು ಧ್ವನಿಗೂ ಸಹ ಮಹತ್ವವನ್ನು ಕೊಡುವುದಿಲ್ಲ. ರಸವೊಂದೇ ಕಾವ್ಯದ ಆತ್ಮ ಎಂದು ತನ್ನ ಲಕ್ಷಣವನ್ನು ತನ್ನ ಸಿದ್ಧಾಂತವನ್ನು ಈತ ಪ್ರತಿಪಾದನೆ ಮಾಡ್ತಾನೆ. ಹಾಗಾದರೆ ಮುಂದುವರಿದು ಮಹೋನ್ನತವಾಗಿರ್ತಕ್ಕಂಥ ಇನ್ನೊಬ್ಬ ಜಗನ್ನಾಥ ಪಂಡಿತ, 17ನೇ ಶತಮಾನದ ಜಗನ್ನಾಥ ಪಂಡಿತನ ಒಂದು ಕಾವ್ಯ ಲಕ್ಷಣವನ್ನು ನಾವು ನೋಡುವುದಾದರೆ, ಇವನು ಪಂಡಿತರ ರಾಜನೆಂದೇ ಪ್ರಸಿದ್ಧನಾದವನು. ಜಗನ್ನಾಥ ಪಂಡಿತನು ರಸಗಂಗಾಧರ, ಚಿತ್ರಮೀಮಾಂಸೆ ಖಂಡನೆ, ಭಾಮಿನಿ ವಿಲಾಸ ಎಂಬ ಕೃತಿಗಳನ್ನು ಸಹ ರಚನೆ ಮಾಡಿದ್ದಾನೆ. ರಸಗಂಗಾಧರ ಎಂಬುದು ಇವನ ಒಂದು ಸಿದ್ಧಾಂತ ಅಥವಾ ರಸಗಂಗಾಧರ ಎಂಬುದು ಇವನ ಅಲಂಕಾರಿಕ ಕೃತಿ. ಇದರಲ್ಲಿ ಇವನು ತನ್ನ ಕಾವ್ಯ ಲಕ್ಷಣಕ್ಕೆ ಸಂಬಂಧಿಸಿರತಕ್ಕಂಥ ಹೇಳಿಕೆಗಳನ್ನು ಅಥವಾ ತನ್ನ ಒಂದು ಸಿದ್ಧಾಂತವನ್ನು ಮಂಡಿಸ್ತಾನೆ. ಇವನು ಏನು ಹೇಳ್ತಾನೆ ಎಂದರೆ, ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ. ಅಂದರೆ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ. ಜಗನ್ನಾಥ ಪಂಡಿತನು ಭಾಳ ಚೆನ್ನಾಗಿ ಹೇಳ್ತಾನೆ. ಏನಪ್ಪ ಅಂದರೆ, ರಮಣೀಯವಾದ ಅರ್ಥವನ್ನು ಪ್ರತಿಪಾದಿಸುವ ಶಬ್ದವು ಕಾವ್ಯ. ಕಾವ್ಯ ಹೆಂಗಿರ್ಬೇಕಂದ್ರೆ ಅದರ ಶಬ್ದಾರ್ಥಗಳು ಬಹಳ ರಮಣೀಯವಾಗಿರಬೇಕು. ಅಂದರೆ ಬಹಳ ರಮಣೀಯವಾಗಿರತಕ್ಕಂಥ ಶಬ್ದಗಳು ಮತ್ತು ಅವು ಬಹಳ ಆಹ್ಲಾದಕರವಾಗಿರಬೇಕು. ಕಾವ್ಯವು ಕೊಡುವ ಆಹ್ಲಾದವು ಎಂಥದಪ್ಪ ಅಂದರೆ ಅದು ಸಾಮಾನ್ಯವಲ್ಲ, ಅನುಭವಕ್ಕೆ ಮಾತ್ರ ನಿಲುಕುವಂತಹ ಲೋಕೋತ್ತರವಾಗಿರ್ತಕ್ಕಂತಹ ಒಂದು ಅನುಭವ ಅದು. ಅಂಥದ್ದನ್ನು ಅದು ಕೊಡ್ತಾ ಇರಬೇಕು ಕಾವ್ಯ. ಅದು ಮಾತ್ರ ನಿಜವಾಗಿರ್ತಕ್ಕಂಥ ಕಾವ್ಯ. ಲೋಕೋತ್ತರವಾದ ಎನ್ನುವ ವಿಶೇಷಣವನ್ನು ಜಗನ್ನಾಥ ಸೇರಿಸಿಕೊಳ್ಳುತ್ತಾನೆ. ಲೋಕೋತ್ತರವಾಗಿರ್ತಕ್ಕಂಥ ಅನುಭವ ಅದು. ಅಂದರೆ ಅದು ಸಾಮಾನ್ಯವಾದಲ್ಲ, ಅನುಭವಕ್ಕೆ ಮಾತ್ರ ನಿಲ್ಕುವಂಥದ್ದು. ಅಷ್ಟೇ ಅಲ್ಲದೆ ಇವನು ಮುಂದುವರಿದು ಏನು ವಿಶ್ವನಾಥ ರಸವೊಂದೇ ಕಾವ್ಯ ಅಂತ ಇರುತ್ತಲ್ಲ, ಅದನ್ನು ಇವನು ಟೀಕಿಸ್ತಾನೆ. ರಸಾತ್ಮಕವಾಗಿರ್ತಕ್ಕಂಥದ್ದು ಕಾವ್ಯವಲ್ಲ ಎಂದು ಟೀಕಿಸ್ತಾನೆ. ಕಾವ್ಯ ಎಂದರೆ ಅದು ಮತ್ತೆ ಮತ್ತೆ ನಮಗೆ ಸವಿಯಬೇಕು, ಲೋಕೋತ್ತರವಾಗಿರ್ತಕ್ಕಂಥ ಆಹ್ಲಾದವನ್ನು ಕೊಡಬೇಕು, ರಮಣೀಯವಾಗಿರ್ತಕ್ಕಂಥ ಆಹ್ಲಾದವನ್ನು ಕೊಡಬೇಕು, ರಮಣೀಯವಾಗಿರ್ತಕ್ಕಂಥ ಅರ್ಥವನ್ನು ಪ್ರತಿಪಾದಿಸುವ ಲೋಕೋತ್ತರವಾಗಿರ್ತಕ್ಕಂಥ ಆಹ್ಲಾದವನ್ನು ಕೊಡ್ತಕ್ಕಂಥದ್ದು ಮಾತ್ರ ಕಾವ್ಯ ಅಂಥೇಳಿ ನಮ್ಮ ಜಗನ್ನಾಥ ಪಂಡಿತನು ಹೇಳ್ತಾನೆ. ಅಷ್ಟೇ ಅಲ್ಲದೆ ಹಾಗಾದರೆ ಹೇಗೆ ರಮಣೀಯ ಅರ್ಥ ಅಂದರೆ ಯಾವ ರೀತಿ ರಮಣೀಯ ಅರ್ಥ ಎಂದು ನಾವು ಭಾವಿಸೋದಾದರೆ, ರಸವತ್ತಾಗಿರುವುದು ಕಾವ್ಯವೆಂದು ಹೇಳಿದ ವಿಶ್ವನಾಥನ ಹೇಳಿಕೆಯನ್ನು ಇವನು ಒಪ್ಪುವುದಿಲ್ಲ. ರಸ ಹೊಂದಿದ್ರೆ ಸಾಲದು, ಅದು ರಮಣೀಯವಾಗಿರಬೇಕು, ಅಂದರೆ ಲೋಕೋತ್ತರವಾಗಿರ್ತಕ್ಕಂಥ ಅನುಭವವನ್ನು ಕೊಡ್ತಾ ಇರಬೇಕು ಆ ಕಾವ್ಯ. ಬಹಳ ಚೆನ್ನಾಗಿ ಇವನು ಹೇಳ್ತಾನೆ ನೋಡ್ರಿ. ತನ್ನ ರಸಗಂಗಾಧರ ಒಂದು ಗ್ರಂಥದಲ್ಲಿ ವಿಶ್ವನಾಥನ ಬಿಡದೆ ಇವನು ಅದನ್ನು ಖಂಡಿಸ್ತಾನೆ. ಅಷ್ಟೇ ಅಲ್ಲದೆ ರಸವತ್ತಾಗಿರೋದು ಕಾವ್ಯವೆಂದು ಸಾಹಿತ್ಯ ದರ್ಪಣದಲ್ಲಿ ನಿರ್ಣಯಿಸಿರುವುದು ಸರಿಯಲ್ಲ ಅಂತ ಹೇಳ್ತಾನೆ ಜಗನ್ನಾಥನು. ಅದನ್ನು ಒಪ್ಪಿದರೆ ವಸ್ತುಧ್ವನಿ ಅಲಂಕಾರ ಧ್ವನಿಗಳೇ ಪ್ರಧಾನವಾಗಿರೋ ಕಾವ್ಯಗಳಿಗೆ ಕಾವ್ಯತ್ವ ತಪ್ಪುತ್ತದೆ. ಹಾಗಾಗಿ ಏನಾದರೂ ನಾವು ವಸ್ತುಧ್ವನಿ ಅಲಂಕಾರ ಧ್ವನಿಗೆ ಕಾವ್ಯವೇ ಅಲ್ಲ ಅಂತೇಳಿ ಅವನು ತಿಳ್ಕೊಂಡ್ಬಿಟ್ರೆ ಬಹುಶಃ ಮಹಾಕವಿಗಳ ಸಾಲಿಗೂ ಸಹ ಭಂಗ ಬರುತ್ತೆ. ಹಾಗಾಗಿ ಜಲಪ್ರವಾಹ, ಏಳು ಬೀಳುಗಳು, ಹೌದಾ, ಹೇಳಿದ್ನಲ್ಲ, ಸುತ್ತಾಟಗಳು, ಕಾಡಿನ ಸುತ್ತಾಟಗಳು, ಇಲ್ಲೆಲ್ಲ ಏನಪ್ಪ ಅಂದರೆ ರಸವಾಗಲಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲ ಅಲಂಕಾರ ಧ್ವನಿ, ವಸ್ತುಧ್ವನಿ, ಇವುಗಳನ್ನು ಕಾವ್ಯವಲ್ಲ ಅಂತ ಹೇಳಲು ನಾವು ಸಾಧ್ಯವಿಲ್ಲ ಎಂಬುದು ಜಗನ್ನಾಥ ಪಂಡಿತನ ಅಭಿಪ್ರಾಯ. ಹಾಗಾಗಿ ಕೇವಲ ರಸಸ್ಪರ್ಶವೇ ಹಸು ಹೋಗುತ್ತದೆ, ಜಿಂಕೆ ಓಡುತ್ತದೆ ಮೊದಲಾದವು ಕಾವ್ಯದಲ್ಲಿ ಬರ್ತಕ್ಕಂಥ ಸಾಮಾನ್ಯ ವಾಕ್ಯಗಳು. ಹಾಗಾದರೆ ಇವಕ್ಕೆ ರಸವೊಂದೇ, ಇದಕ್ಕೆ ರಸ ಇರುವುದಿಲ್ಲ, ಇವು ಕಾವ್ಯವಲ್ಲ ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಆದರೆ ಕಾವ್ಯವು ಲೋಕೋತ್ತರವಾಗಿರ್ತಕ್ಕಂತಹ ಅನುಭವವನ್ನು ಕೊಡಬೇಕು. ಅದು ಎಂಥದಪ್ಪ ಅಂದರೆ ಆಹ್ಲಾದಕರವಾಗಿರಬೇಕು. ಅದು ಅನುಭವ ಮತ್ತೆ ಮತ್ತೆ ನಾವು ಸವಿಯಬೇಕು, ಮತ್ತೆ ಮತ್ತೆ ಓದಬೇಕು, ಮತ್ತೆ ಮತ್ತೆ ಅನುಭವಿಸಬೇಕು.
ಎಂಬ ಅರ್ಥವನ್ನು ಕೊಡ್ತಕ್ಕಂಥ ಅನುಭವ ಆಗಿರಬೇಕು ಹೊರತು ಅದು ನೀರಸವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಅದು ಸಾಮಾನ್ಯವಾಗಿರ್ಬಾರ್ದು, ಅಸಾಮಾನ್ಯವಾಗಿರಬೇಕು. ಅಂದರೆ ಅಸಾಮಾನ್ಯವಾಗಿರ್ತಕ್ಕಂಥ ನವನವೀನವಾಗಿರ್ತಕ್ಕಂಥ ಅನುಭವ ಕೊಡಬೇಕು ಅಂಥದ್ದು ಮಾತ್ರ ಕಾವ್ಯ ಎಂದು ಹೇಳಿರ್ತಕ್ಕಂಥ ಜಗನ್ನಾಥ ಪಂಡಿತನು ಕೊಟ್ಟಿರ್ತಕ್ಕಂಥ ಈ ಲಕ್ಷಣವು ಬಹಳ ನವನವೀನವೂ ಸಹ ವಿಚಾರಾರ್ಹವೂ ಸಹ ಆಗಿದೆ ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾಗಿ ಇದುವರೆಗೂ ನಾವು ಸಂಸ್ಕೃತ ಕಾವ್ಯಮೀಮಾಂಸಕರ ಬಗ್ಗೆ ಭಾಮನಿಂದ ಜಗನ್ನಾಥ ಪಂಡಿತನವರೆಗೆ ಶಬ್ದಾರ್ಥವು ಸಹಿತವು ಕಾವ್ಯಂ ಎಂಬಲ್ಲಿಯಿಂದ ರಮಣೀಯರ್ಥ ಪ್ರತಿಪಾದಕ ಕಾವ್ಯಂ, ರಮಣೀಯರ್ಥವನ್ನು ಕೊಡುವುದೇ ಕಾವ್ಯ ಎಂಬಲ್ಲಿಯವರೆಗೆ ವಿವಿಧ ಲಾಕ್ಷಣಿಕರ ಒಂದು ಲಕ್ಷಣವನ್ನು ನಾವು ನೋಡುತ್ತಾ ಬಂದಿದ್ದೇವೆ. ಹೀಗೆ ಮುಂದುವರಿದು ಹಾಗಾದರೆ ಕನ್ನಡ ಕಾವ್ಯಮೀಮಾಂಸಕರು ಕನ್ನಡದಲ್ಲಿ ಲಕ್ಷಣವನ್ನು ಯಾರು ಹೇಳಿಲ್ಲವೇ, ಕನ್ನಡದಲ್ಲಿ ಯಾವ ಕೃತಿ ರಚನೆಯಾಗಿಲ್ಲವೇ ಎಂದು ನಾವು ತಿಳಿಯ ಹೊರಟರೆ, ಕನ್ನಡದಲ್ಲಿಯೂ ಸಹ ಸಂಸ್ಕೃತ ಲಾಕ್ಷಣಿಕರನ್ನು ಅನುಸರಿಸಿ ಕನ್ನಡದಲ್ಲಿಯೂ ಸಹ ಅಲಂಕಾರ ಗ್ರಂಥಗಳು ಬಂದಿದ್ದಾವೆ, ಕನ್ನಡದಲ್ಲಿಯೂ ಸಹ ಕಾವ್ಯ ಲಕ್ಷಣಗಳ ಕುರಿತಾಗಿರ್ತಕ್ಕಂತಹ ಕೃತಿಗಳು ಸಹ ಬಂದಿದ್ದಾವೆ. ಕನ್ನಡದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ, ಶ್ರೀ ವಿಜಯನ ಕವಿರಾಜ ಮಾರ್ಗ, 9ನೇ ಶತಮಾನದ ಕವಿರಾಜ ಮಾರ್ಗ ನಿಮಗೆಲ್ಲವೂ ಸಹ ಗೊತ್ತಿರುವಂತೆ ಇದು ಒಂದು ಅಲಂಕಾರಿಕ ಕೃತಿ. ದಂಡಿಯ ಕಾವ್ಯಾದರ್ಶದ ಒಂದು ಕಾವ್ಯಾದರ್ಶವನ್ನು ಮೂಲವಾಗಿಟ್ಟುಕೊಂಡು ರಚನೆಗೊಂಡಿರ್ತಕ್ಕಂಥ ಕೃತಿ. ಇಲ್ಲಿಯೂ ಸಹ ಕಾವ್ಯಲಕ್ಷಣಗಳ ಕುರಿತಾಗಿ ಹೇಳಿದ್ದಾರೆ. ಅದನ್ನು ಬಿಟ್ಟರೆ ನಾವು ಕನ್ನಡ ಕಾವ್ಯಮೀಮಾಂಸೆಯ ಪರಂಪರೆಯಲ್ಲಿ ಮತ್ತೆ ನಮಗೆ ಎದ್ದು ಕಾಣತಕ್ಕಂತಹ ಇನ್ನೊಂದು ಕೃತಿ ಅಂದರೆ 2ನೇ ನಾಗವರ್ಮನ ಕಾವ್ಯಾವಲೋಕನ. ಹೆಚ್ಚು ಕಡಿಮೆ 12ನೇ ಶತಮಾನದ 2ನೇ ನಾಗವರ್ಮನ ಕಾವ್ಯಾವಲೋಕನ. ಇದರಲ್ಲಿ 5 ಅಧಿಕರಣ ಅಥವಾ ಅಧ್ಯಾಯಗಳಿದ್ದು 4 ಅಧ್ಯಾಯಗಳಲ್ಲಿ ಅಲಂಕಾರಗಳ ಬಗ್ಗೆ, ಕಾವ್ಯದ ಶರೀರದ ಬಗ್ಗೆ ನಾಗವರ್ಮನು ಮಾತನಾಡುತ್ತಾನೆ. ಇಲ್ಲಿ ವಾಮನನ ಹೇಳಿಕೆಯನ್ನು ಟೀಕಿಸುತ್ತಾ ತನ್ನದೇ ಆಗಿರತಕ್ಕಂಥ ವಿಶೇಷ ಪರಿಕಲ್ಪನೆಯನ್ನು ಬಳಸಿದ್ದಾನೆ. ಅಲ್ಲದೆ ಉದಯದಿತ್ಯ ಅಲಂಕಾರ, ಕವಿ ಕಾಮದೇವ 1200 ಹೆಚ್ಚು ಕಡಿಮೆ 13ನೇ ಶತಮಾನದ ಕವಿ ಕಾಮದೇವನು ತನ್ನ ಶೃಂಗಾರ ರತ್ನಾಕರ ಎಂಬ ಅಲಂಕಾರಿಕ ಗ್ರಂಥವನ್ನು ಬರೆದಿದ್ದು ಕನ್ನಡದಲ್ಲಿ ರಸ ಸಿದ್ಧಾಂತವನ್ನು ವಿವೇಚಿಸಿದ ಮೊಟ್ಟ ಮೊದಲ ಕೃತಿ ಶೃಂಗಾರ ರತ್ನಾಕರ. 15ನೇ ಶತಮಾನದ ಮಾಧವ ಅಲಂಕಾರ ಎಂಬ ಕೃತಿಯ ಅಲಂಕಾರಿಕ ಗ್ರಂಥವನ್ನು ರಚನೆ ಮಾಡಿದ್ದು ಕನ್ನಡದಲ್ಲಿ ಅಲಂಕಾರಗಳನ್ನು ಬಹಳ ಶಾಸ್ತ್ರೀಯವಾಗಿ ಶಿಸ್ತುಬದ್ಧವಾಗಿ ವಿವೇಚಿಸಿದ ಕೃತಿ ಎಂದು ನಾವು ಮಾಧವ ಅಲಂಕಾರವನ್ನು ಕರೆಯಬಹುದು. ಇನ್ನು 16ನೇ ಶತಮಾನ ಕ್ರಿಸ್ತಶಕ 1550ರಲ್ಲಿ ರಚನೆಗೊಂಡಿರತಕ್ಕಂಥ ಸಾಳ್ವನ ರಸರತ್ನಾಕರ, ಸಾಳ್ವ ಭಾರತ, ವೈದ್ಯ ಸಾಂಗತ್ಯ ಕೃತಿಗಳು. ಇದರಲ್ಲಿ ರಸರತ್ನಾಕರ ಎಂಬುದು ಅಲಂಕಾರಿಕ ಗ್ರಂಥವಾಗಿದ್ದು ಕನ್ನಡದಲ್ಲಿ ಧ್ವನಿ ಸಿದ್ಧಾಂತವನ್ನು ಅಂದರೆ ಕನ್ನಡ ಕಾವ್ಯಮೀಮಾಂಸೆಯಲ್ಲಿ ಧ್ವನಿ ಸಿದ್ಧಾಂತವನ್ನು ವಿವೇಚಿಸಿದ ಮೊಟ್ಟ ಮೊದಲ ಕೃತಿ ಎಂದು ನಾವಿದನ್ನು ಕರೆಯಬಹುದು. ಇನ್ನು ತಿಮ್ಮಣ್ಣ ಕವಿಯ ಅಲಂಕಾರ ರಸಸಂಗ್ರಹ, ಇದನ್ನು ನವರಸ ಅಲಂಕಾರ ಎಂದಲೂ ಸಹ ಕರೆಯುತ್ತಾರೆ. ಇನ್ನು ತಿರುಮಲಾರ್ಯ 1650 17ನೇ ಶತಮಾನ ಅಪ್ರತಿಮ ವೀರಚರಿತೆ, ಇದು ಚಿಕ್ಕದೇವರಾಜರನ್ನು ಕೊಂಡಾಡುವ ಗ್ರಂಥವಾದರೂ ಸಹ ಅಲಂಕಾರ ಶಾಸ್ತ್ರವನ್ನು ವಿವೇಚಿಸುವ ಗ್ರಂಥವಾಗಿದೆ. ಇನ್ನು ಲಿಂಗರಾಜನ ನರಪತಿ ವಿಜಯ, ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಸ್ತುತಿಸುವ ಗ್ರಂಥವಾಗಿದ್ದರೂ ಸಹ ಅಲಂಕಾರಿಕ ಗ್ರಂಥವಾಗಿದೆ. ಹೀಗೆ ಕನ್ನಡ ಕಾವ್ಯಮೀಮಾಂಸೆ ಪರಂಪರೆಯಲ್ಲಿ ನಮ್ಮ ಮೊದಲ ಮೂಲ ಕೃತಿಯಾಗಿರ್ತಕ್ಕಂಥ ಕವಿರಾಜ ಮಾರ್ಗದಿಂದ ಹಿಡಿದು 18-19ನೇ ಶತಮಾನದಲ್ಲಿಯೂ ಸಹ ಕನ್ನಡ ಕಾವ್ಯಮೀಮಾಂಸೆ ಪರಂಪರೆಯಲ್ಲಿಯೂ ಸಹ ಕಾವ್ಯದ ಕುರಿತಾಗಿರ್ತಕ್ಕಂಥ ವಿವೇಚನೆಯನ್ನು, ಕಾವ್ಯದ ಕುರಿತಾಗಿರ್ತಕ್ಕಂಥ ಲಕ್ಷಣ, ಅರ್ಥ, ಸ್ವರೂಪ, ಕವಿಯ ಬಗ್ಗೆ ಚರ್ಚೆ ಸಾಗುತ್ತಾ ಬಂದಿದೆ. ಹಾಗಾದರೆ ಕನ್ನಡ ಕಾವ್ಯಮೀಮಾಂಸಕರಲ್ಲಿ ಪ್ರಮುಖರಾಗಿ ಯಾರ್ಯಾರು ಕಾವ್ಯ ಲಕ್ಷಣದ ಕುರಿತಾಗಿ ಏನೇನು ಹೇಳಿದ್ದಾರೆ ಎಂಬುದನ್ನು ನಾವು ನೋಡುವುದಾದರೆ, ಮೊದಲನೇದಾಗಿ ಕವಿರಾಜ ಮಾರ್ಗಕಾರ ಅಥವಾ ಶ್ರೀ ವಿಜಯ. ಕಾವ್ಯಂ ಸ ವಿಶೇಷ ಶಬ್ದರಚನಂ ವಿವಿಧಾರ್ಥ ವ್ಯಕ್ತಿ ವರ್ತಿತಲಂಕಾರಂ ಹೇಳ್ತಾನೆ. ಇವನು ಶ್ರೀ ವಿಜಯ ಹೇಳ್ತಾನೆ, ಕಾವ್ಯಂ ಸ ವಿಶೇಷ ಶಬ್ದರಚನಂ ವಿವಿಧಾರ್ಥ ವ್ಯಕ್ತಿ ವರ್ತಿತಲಂಕಾರಂ. ಅಂದರೆ ವಿವಿಧ ಅರ್ಥ ವ್ಯಕ್ತಿಗಳಿಂದ ವರ್ತಿಸುವ ಅಲಂಕಾರಗಳಿಂದ ಕೂಡಿದ ವಿಶೇಷ ಶಬ್ದರಚನೆಯೇ ಕಾವ್ಯ.
ಕಾವ್ಯ ಅಂದರೆ ಇದು ವಿವಿಧ ಅರ್ಥ ವ್ಯಕ್ತಿಗಳಿಂದ ವರ್ತಿಸ್ತಕ್ಕಂಥ ಅಲಂಕಾರಗಳಿಂದ ಕೂಡಿದ ವಿಶೇಷ ಶಬ್ದ ರಚನೆಯೇ ಕಾವ್ಯ. ವಿಶೇಷವಾಗಿರ್ತಕ್ಕಂಥ ಶಬ್ದ ರಚನೆಗೊಂಡಿರಬೇಕು. ಅದು ಅರ್ಥ ವ್ಯಕ್ತಿಗಳಿಂದ ಅಂದರೆ ಅರ್ಥಗಳಿಂದ ಕೂಡಿರಬೇಕು, ಅಲಂಕಾರದಿಂದ ಕೂಡಿರಬೇಕು, ಅದು ಕಾವ್ಯ ಎಂದು ಶ್ರೀ ವಿಜಯ ತನ್ನ ಗ್ರಂಥದಲ್ಲಿ ಹೇಳ್ತಾನೆ. ಇನ್ನು ಮುಂದುವರೆದು ಉದಯಾದಿತ್ಯ ತನ್ನ ಉದಯಾದಿತ್ಯ ಅಲಂಕಾರದಲ್ಲಿ ಪಡೆದರ್ಥಮನ್ ಅಳವಡಿಸಿದ ಪದಾಳಿ ಕಾವ್ಯದ ಶರೀರ ಮೆನಿಕುಂ. ಅಂದರೆ ಅರ್ಥದಿಂದ ಅಳವಲ್ಪಟ್ಟ ಶಬ್ದ ಸಮುದಾಯವು ಕಾವ್ಯದ ಶರೀರ. ಕಾವ್ಯ ಶರೀರದ ಕುರಿತಾಗಿ ಉದಯಾದಿತ್ಯ ಅಲಂಕಾರದಲ್ಲಿ ಮಾತಾಡ್ತಾನೆ. ಪಡೆದರ್ಥಮನ್ನು ಅಳವಡಿಸಿದ ಅಂದರೆ ಅರ್ಥದಿಂದ ಅಳವಟ್ಟ ಶಬ್ದ ಸಮುದಾಯವೇ ಕಾವ್ಯ. ಅದಕ್ಕೆ ಮುಂದುವರೆದು ಇವನು ಅದಕ್ಕೆ ಮತ್ತೆ 10 ಗುಣಗಳು, ಈ 5 ಗುಣಗಳು ಅಂತ ಹೇಳ್ತಾನೆ. ಮುಂದೆ ಅದಕ್ಕೆ 10 ಗುಣಗಳು, ಕಾವ್ಯದಲ್ಲಿರ್ತಕ್ಕಂಥ 10 ಗುಣಗಳನ್ನೂ ಸಹ ಇವನು ಪಟ್ಟಿ ಮಾಡ್ತಾನೆ. ಹೀಗೆ ನಾವು ಕೇವಲ ಇದನ್ನು ಎಕ್ಸಾಮ್ ಒಂದು ಉದಾಹರಣೆ ರೀತಿಯಾಗಿ ಇಬ್ಬರು ಕನ್ನಡ ಕಾವ್ಯಮೀಮಾಂಸಕರು ಕಾವ್ಯದ ಕುರಿತಾಗಿ ಏನೇನು ಹೇಳಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಹೀಗೆ ವಿದ್ಯಾರ್ಥಿಗಳೇ, ನಾವು ಈ 3 ತರಗತಿಗಳಲ್ಲಿ 3 ವಿಡಿಯೋ ತರಗತಿಗಳಲ್ಲಿ ಕಾವ್ಯವೆಂದರೇನು, ಕಾವ್ಯದ ಅರ್ಥ, ಭಾರತೀಯ ಕಾವ್ಯಮೀಮಾಂಸೆ ಉಗಮ ಮತ್ತು ಈ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಪ್ರಮುಖ ಪ್ರಸ್ಥಾನಕಾರರು, ಪ್ರಮುಖ ಭಾರತೀಯ ಕಾವ್ಯಮೀಮಾಂಸಕರು ಮತ್ತು ಪ್ರಮುಖ ಭಾರತೀಯ ಕಾವ್ಯಮೀಮಾಂಸಕರು ಕಾವ್ಯದ ಲಕ್ಷಣಗಳನ್ನು ಕುರಿತಾಗಿ ಏನೇನು ಹೇಳಿದ್ದಾರೆ ಎಂಬುದನ್ನು ನಾವು ನೋಡುತ್ತಾ ಬಂದಿದ್ದೇವೆ. ಬಹಾಮನಿಂದ ಹಿಡಿದು ಜಗನ್ನಾಥ ಪಂಡಿತನವರೆಗೂ ಸಹ, ಅಲ್ಲಿಂದ ಇಲ್ಲಿವರೆಗೂ ಸಹ ಇದು ಹಲವಾರು ವ್ಯಾಖ್ಯೆಗಳು. ಬಹಾಮಹ ಹೇಳಿದರೆ ದಂಡಿ ಒಂದು ರೀತಿ, ಶಬ್ದಾರ್ಥವು ಸಹಿತವು ಕಾವ್ಯಂ ತಾವದಿಷ್ಟಾರ್ಥ ವಚನ ಪದಾವಲಿ ದಂಡಿ ಹೇಳಿದರೆ, ಮುಂದೆ ರೀತಿರಾತ್ಮ ಕಾವ್ಯಶ ಅಂತ ಹೇಳಿದ್ದಾರೆ, ಕಾವ್ಯಶಾತ್ಮ ಧ್ವನಿ ಅಂತ ಹೇಳಿದ್ದಾರೆ, ರಸಾತ್ಮಕಂ ಕಾವ್ಯಂ ಅಂತ ಹೇಳಿದ್ದಾರೆ, ರಮಣೀಯಾರ್ಥ ಪ್ರತಿಪಾದಕಂ ಕಾವ್ಯಂ ಅಂತ ಹೇಳಿದ್ದಾರೆ. ಹೀಗೆ ಕಾವ್ಯ ಲಕ್ಷಣದ ಕುರಿತಾಗಿ ಹೇಳುವುದು ಏನಂದ್ರೆ ಒಂದು ರೀತಿ ಬ್ರಹ್ಮದ ಲಕ್ಷಣವನ್ನು ಹೇಳಿದಂತೆಯೇ ಸರಿ. 2 ಅನುಭವಕ್ಕೆ ಗಮ್ಯವಾದವು. ಅಂದರೆ ಬ್ರಹ್ಮ ಮೀಮಾಂಸೆಯನ್ನು ಪ್ರತಿಪಾದನೆ ಮಾಡುವವರು ಕೊನೆಗೆ ಸೋತು ಬ್ರಹ್ಮ ಎಂಬುದು ವಾಕ್ಯಾರ್ಥವಲ್ಲದು, ಅದು ಪ್ರತಿಪಾದಿಕಾರ್ಥ ಅಂದರೆ ಇದು ಬ್ರಹ್ಮ ಎಂದರೆ ವಾಕ್ಯದಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ, ಅದು ಶಬ್ದದಲ್ಲಿ ಬ್ರಹ್ಮ ಅಂದರೆ ಬ್ರಹ್ಮ ಅಷ್ಟೇ ಎಂಬ ಅರ್ಥದಲ್ಲಿ ಅನುಭವಕ್ಕೆ ಗಮ್ಯವಾದವು. ಅಂದರೆ ಬ್ರಹ್ಮತ್ವ ಎಂಬುದು ಹೇಗೆ ಅನುಭವಕ್ಕೆ ಗಮ್ಯವಾದದ್ದು, ಹಾಗೆ ಕಾವ್ಯ ಎಂಬುದೂ ಸಹ ಅನುಭವ ವಿಶೇಷವೇ. ನಮ್ಮ ಮೊದಲೇ ನೋಡಿದ್ದೇವೆ, ಕಾವ್ಯ ಎಂಬುದು ಒಂದು ಅನುಭವ ವಿಶೇಷ, ಅದು ನಮಗೆ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ. ಹಾಗೆ ಕಾವ್ಯವೆಂದರೇನೇ ವ್ಯಾಖ್ಯಾನಿಸಲು ಸಾಧ್ಯವಾಗದೇ ಇರತಕ್ಕಂಥ ಘಟ್ಟದಲ್ಲಿ ಕಾವ್ಯದ ಲಕ್ಷಣವನ್ನು ಹೇಳುವುದು ನಿಜವಾಗಿಯೂ ಒಂದು ಸಾಹಸದ ಕೆಲಸವೇ ಸರಿ ಎಂಬುದನ್ನು ನಾವು ಮುಂಚೆ ನೋಡಿದ್ದೇವೆ. ಹಾಗಾಗಿ ಕೇವಲ ಅನುಭವಕ್ಕೆ ಮಾತ್ರ ಸಿಗ್ತಕ್ಕಂತಹ ಈ ಕಾವ್ಯದ ಲಕ್ಷಣಗಳನ್ನು ನಮ್ಮ ಹಲವಾರು ವಿದ್ವಾಂಸರು, ಒಂದು ಚತುರೋಕ್ತಿನೇ ಇದೆ, 6 ಮಂದಿ ವಿದ್ವಾಂಸರು ಸೇರಿದರೆ 7 ಬಗೆಯ ಅಭಿಪ್ರಾಯಗಳು ಹುಟ್ಟುತ್ತವಂತೆ. ಹಾಗೆಯೇ ಅಲ್ಲಿಂದ ಇಲ್ಲಿವರೆಗೂ ಸಹ ನಾವು ಶಬ್ದಾರ್ಥ ಸಹಿತವಾಗಿರ್ತಕ್ಕಂಥ ಕಾವ್ಯ, ತಾವದಿಷ್ಟ ವಚನ ಪದಾವಲಿ ಎಂಬುದು ಕಾವ್ಯ, ಕಾವ್ಯವೆಂದರೆ ಅದು ರೀತಿ, ಕಾವ್ಯವೆಂದರೆ ಅದು ರಸ, ಕಾವ್ಯವೆಂದರೆ ಅದು ಧ್ವನಿ, ಕಾವ್ಯವೆಂದರೆ ಅದು ವಕ್ರೋಕ್ತಿ ಎಂಬುದನ್ನೆಲ್ಲ ನೋಡುತ್ತಾ ಬಂದಿದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಒಟ್ಟಿನಲ್ಲಿ ಕಾವ್ಯ ಎಂಬುದು ರಸಾನಂದವನ್ನು ನೀಡಬೇಕು. ಆ ರಸವು ಅನುಭವಕ್ಕೆ ಬರುವುದು ಶಬ್ದಗಳಿರುವ ಧ್ವನಿಯ ಮೂಲಕ. ಈ ದೃಷ್ಟಿಯಿಂದ ಕಾವ್ಯಾನುಭವದ ಗುರಿ ರಸವಾದರೆ ಅದಕ್ಕಿರ್ತಕ್ಕಂಥ ಮಾರ್ಗ ಯಾವುದು? ಧ್ವನಿ. ಶಬ್ದಾರ್ಥಗಳೇ ಅವುಗಳ ಒಂದು ರೂಪಗಳು ಅಂತೇಳಿ ನಾವು ಅಂತಿಮವಾಗಿ ಗುರುತಿಸಬಹುದು. ಹಾಗಾಗಿಯೇ ಡಿ.ಟಿ. ತಾತಾಚಾರ್ಯರ ವಿದ್ವಾಂಸರು ಆಹ್ಲಾದವನ್ನೇ ನೇರವಾಗಿ ಗುರು ಹಿಡಿದು ಅದನ್ನು ಉಂಟು ಮಾಡುವ ಶಬ್ದಾರ್ಥಗಳು ಕಾವ್ಯವೆಂಬುದು ನನ್ನ ಸಿದ್ಧಾಂತ ಎಂದು ಹೇಳಿದ್ದಾರೆ. ಅದು ಕಾವ್ಯ ಅಂದರೆ ಆಹ್ಲಾದವನ್ನು ಕೊಡ್ತಾ ಇರಬೇಕು. ಅದನ್ನುಂಟು ಆಹ್ಲಾದವನ್ನು ಕೊಡ್ತಕ್ಕಂಥ ಶಬ್ದಾರ್ಥಗಳೇ ಕಾವ್ಯ. ಹಾಗಾಗಿ ಅದರ ಗುರಿ ರಸವಾಗಿದ್ದರೆ ಅದರ ಮಾರ್ಗಧ್ವನಿ ಎಂಬುದನ್ನು ಸಹ ನಾವು ತಿಳಿಯಬಹುದು. ಸೊ ವಿದ್ಯಾರ್ಥಿಗಳೇ, ನೀವು ಇದುವರೆಗೂ ಕಾವ್ಯ ಲಕ್ಷಣದ ಕುರಿತಾಗಿ ಹಲವಾರು ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳನ್ನು, ಅವರ ಸಿದ್ಧಾಂತಗಳನ್ನು, ಅದರತಕ್ಕಂಥ ವ್ಯತ್ಯಾಸಗಳನ್ನು ಸಹ ನೋಡಿದ್ದೀರಿ. ಹಾಗಾಗಿ ಎಲ್ಲವನ್ನು ನಾವು ಬಹಳ ಚೆನ್ನಾಗಿ ಅಧ್ಯಯನ ಮಾಡಬೇಕು ಎಂದರೆ ಯಾವ್ಯಾವ ಗ್ರಂಥಗಳನ್ನು ಪರಾಮರ್ಶಿಸಬೇಕು,
ಎಂದರೆ ಭಾರತೀಯ ಕಾವ್ಯಮೀಮಾಂಸೆ ತೀನಂಶ್ರೀ. ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ತಿರ ಇರಲೇಬೇಕಾಗಿರ್ತಕ್ಕಂಥ ಪುಸ್ತಕವಿದು. ಇದನ್ನು ಅಧ್ಯಯನ ಮಾಡಿ. ಕಾವ್ಯಾರ್ಥ ಚಿಂತನ ಡಾಕ್ಟರ್ ಜೆ ಎಸ್ ಶಿವರುದ್ರಪ್ಪ, ಇದು ಅದ್ಭುತವಾಗಿರ್ತಕ್ಕಂಥ ಕೃತಿ. ಇದರಲ್ಲಿ ಸಹ ನೀವು ಹೆಚ್ಚಿಗೆ ವಿದ್ಯಾಭ್ಯಾಸವನ್ನು ಅಥವಾ ಇದರಲ್ಲಿ ಹೆಚ್ಚಿನ ಒಂದು ಅಭ್ಯಾಸವನ್ನು ಮಾಡಬಹುದು. ಕಾವ್ಯಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆ ಪ್ರೊಫೆಸರ್ ಜಿ ಅಬ್ದುಲ್ ಬಶೀರ್ ಇವರ ಕೃತಿಯನ್ನೂ ಸಹ ನೀವು ಪರಿಭಾವಿಸಬಹುದು. ಇನ್ನು ಬಹಳ ಚೊಕ್ಕದಾಗಿರ್ತಕ್ಕಂಥ ಕೃತಿ ಹರ ಕಿರಿಯೂರವರ ಭಾರತೀಯ ಕಾವ್ಯಮೀಮಾಂಸೆ ಸಮಗ್ರ ವಿವೇಚನೆ. ಈ ಕೃತಿಯನ್ನು ಸಹ ನೀವು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬಳಸಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಡಿಜಿಟಲ್ ಕಲಿಕೆ ಮುಖಾಂತರ ಇದುವರೆಗೂ ಸಹ ಪಾಠವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ.